ಗುಬ್ಬಿ ತಾಲೂಕು ಕಚೇರಿಯ ಕೋರ್ಟ್ ಹಾಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ 2 ಹಂತಗಳಲ್ಲಿ ಜನಗಣತಿ ನಡೆಸಲು ಅಧಿಸೂಚನೆ ಹೊರಡಿಸಿದ್ದು, ಅದರನ್ವಯ ಸ್ವಯಂ ಗಣತಿ ನಂತರ ಏಪ್ರಿಲ್ 16ರಿಂದ ಮೇ 15ರವರೆಗೆ ಮನೆಗಣತಿ, 2027ರಲ್ಲಿ 2ನೇ ಹಂತದಲ್ಲಿ ಜನಗಣತಿ ನಡೆಯಲಿದ್ದು, ಸ್ವಯಂ ಗಣತಿ ಕಾರ್ಯವು ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ನಡೆಯಲಿದೆ. ಸಾರ್ವಜನಿಕರು ತಮ್ಮ ವಿವರಗಳನ್ನು ಜನಗಣತಿಯ ವೆಬ್ನಲ್ಲಿ ಭರ್ತಿ ಮಾಡಿಕೊಳ್ಳಬೇಕು. ಮೊಬೈಲ್ ಮತ್ತು ಒಟಿಪಿ ಬಳಸಿ ಲಾಗಿನ್ ಮಾಡಿ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಕ್ಷೆಯಲ್ಲಿ ತಮ್ಮ ಮನೆಯನ್ನ ಗುರುತಿಸಬೇಕು. ಮನೆಯ ಕುಟುಂಬದ ವಿವರಗಳನ್ನು ಭರ್ತಿ ಮಾಡಿ ಸಲ್ಲಿಸಿ ತಮ್ಮ ಎಸ್ಸಿ ರೆಫರೆನ್ಸ್ ಐಡಿ ಪಡೆಯಬೇಕು ಎಂದು ತಿಳಿಸಿದರು. ಮಾಡಿ ಅವರಿಗೆ ಪ್ರತಿ 6 ಜನ ಎನ್ಯುಮರೇಟರ್ಸ್ಗೆ ಒಬ್ಬ ಸೂಪರ್ವೈಸರ್ನ ನೇಮಕ ಮಾಡಿ ಅವರಿಗೆ ಈಗಾಗಲೇ ನಾವು ಇದು ಫೋನ್ ಮುಖಾಂತರ ಅವರಿಗೆ ನಾವು ಡೀಟೇಲ್ಸ್ನ ಶೇರ್ ಮಾಡಿದ್ವಿ. ಹಾಗೆ ಈ ದಿನ ಅವರಿಗೆ ನೇಮಕಾತಿ ಆದೇಶಗಳನ್ನ ಕೊಟ್ಟು ಸೋಮವಾರದಿಂದ ತರಬೇತಿಗೆ ಖುದ್ದು ಹಾಜರಾಗಬೇಕಾಗಿ ನಾವು BO ಮುಖಾಂತರ ಎಲ್ಲರಿಗೂ ಜಾರಿ ಮಾಡಿದ್ವಿ. ಈಗ ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಸೆಲ್ಫ್ ಎನ್ಯುಮರೇಷನ್ ಅಲ್ಲಿ ಆ ಲಿಂಕ್ ಬಳಸಿಕೊಂಡು ತಮ್ಮ ಗಣತಿಯನ್ನ ತಾವೇ ಪ್ರೇರೇಪಿತರಾಗಿ ಮಾಡ್ಕೊಳ್ಬೇಕು ಅಂತ ಕೋರ್ಕೊಳ್ತಾ ಇದ್ವಿ. ಹಾಗೆ ಮನೆಗೂ ಏನು 14ನೇ ತಾರೀಕಿಂದ ನಮಗೆ ನಮ್ಮ ಗಣತಿಗಾಗಿ ತಮ್ಮ ಮನೆಗಳ ಹತ್ರ ಬರ್ತಾರೆ. ಸೊ ಅವರಿಗೆ ಮಾಹಿತಿಯನ್ನು ನೀಡಬೇಕು. ಹಾಗೆ ಯಾವೊಂದು ಮನೆಯೂ ನಾವು ಟ್ರೈನಿಂಗಲ್ಲಿ ಎಲ್ಲ ಎನ್ಯುಮರೇಟರ್ಸ್ಗೂ ಸ್ಪಷ್ಟವಾಗಿ ಈ ಮಾಹಿತಿಯನ್ನು ಕೊಡ್ತೀವಿ. ಹಾಗೆ ನಾವು ಬ್ಲಾಕ್ ಡಿಮಾರ್ಕೇಶನ್ ಟೈಮಲ್ಲಿ ಅದನ್ನು ಖಚಿತಪಡಿಸ್ಕೊಂಡಿದ್ದೀವಿ. ಅರ್ಬನಲ್ಲಾಗಿರಲಿ ರೂರಲಲ್ಲಾಗಿರಲಿ ಯಾವುದೇ ಒಂದು ವಸತಿ ಮನೆಯೂ ಬಿಟ್ಟಿರಬಾರ್ದು. ಕಂಪಲ್ಸರಿ ಒಂದು ಗ್ರಾಮ ಅಂದಮೇಲೆ ಎಲ್ಲ ಮನೆಗಳನ್ನ ಕವರ್ ಮಾಡಬೇಕು ಅನ್ನೋದೇ ಫಸ್ಟ್ ಫೇಸ್ನ ಉದ್ದೇಶ ಆಗಿರುತ್ತೆ. ಸೊ ಆದ್ದರಿಂದ ಈ ದಿನ ನಾವು ಏನು ನಮ್ಮ ತಾಲೂಕಿನಾದ್ಯಂತ ನಾವು ಜನಗಣತಿಯನ್ನ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ. ಅದನ್ನ ಜನಗಣತಿ 2027 ಭಾರತದ ಅತಿದೊಡ್ಡ ಸಾರ್ವಜನಿಕ ಭಾಗವಹಿಸುವಿಕೆಯ ಚಟುವಟಿಕೆಯಾಗಿದೆ. ಇದು ಎಣಿಕೆಯಲ್ಲ, ಇದು ವಿಕಸಿತ ಭಾರತ 2047ರ ಅಡಿಪಾಯವಾಗಿದೆ. ದೇಶದಲ್ಲಿ 1881ರಲ್ಲಿ ಮೊದಲ ಜನಗಣತಿ ನಡೆಯಲಿದ್ದು, ಈಗ ನಡೆಯುತ್ತಿರುವ ಜನಗಣತಿಯು ದೇಶದ ಭವಿಷ್ಯದ ನೀತಿಗಳಿಗೆ ನಿಖರವಾದ ಆಧಾರ. ಸಂಪನ್ಮೂಲಗಳ ನ್ಯಾಯಯುತ ವಿತರಣೆ, ಸರಿಯಾದ ಸ್ಥಳದಲ್ಲಿ ಸೂಕ್ತ ಯೋಜನೆಗಳು, ಸರಿಯಾದ ಅಭಿವೃದ್ಧಿ ಜನಗಣತಿಯ ಪ್ರಯೋಜನಗಳಾಗಿವೆ ಎಂದು ತಿಳಿಸಿದರು. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಹಾಗೂ ಜನಗಣತಿ ಅರ್ಬನ್ ಚಾರ್ಜ್ ಆಫೀಸರ್ ಮಂಜುಳಾ ದೇವಿ ಉಪಸ್ಥಿತರಿದ್ದರು. ನಾವು ನಮ್ಮದು ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಕ್ರಿಯೇಟ್ ಮಾಡೋದಾಗಿರಲಿ, ಡೆಮಾರ್ಕೇಶನ್, ಸೂಪರ್ವೈಸರ್ ಅಲಾಟ್ಮೆಂಟ್ ಕಾರ್ಯ ಇತ್ತು ಈ ಕಳೆದ 4-5 ದಿನಗಳಿಂದ. ಸೊ ಈಗ ನಾವು ಇಒ ಅವರಿಗೆ PDOಗೆ ರೈಟಿಂಗಲ್ಲೇ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಸೊ ಪಂಚಾಯಿತಿಯಲ್ಲಿ ಮೂಲೆಯಲ್ಲೂ ಹೋಗಿ ನೀವು ಅದನ್ನೇ ಇದು ಮಾಡಬೇಕು ಅಂತ. ಇನ್ನು ಮುಂದೆ 15ನೇ ತಾರೀಕುವರೆಗೂ ಕಾಲಾವಕಾಶ ಇರೋದ್ರಿಂದ ಖಂಡಿತ ಇದನ್ನ ತುಂಬ ಚೆನ್ನಾಗಿ ಮುಂದುವರಿಯುತ್ತೆ. ಕಳೆದ ಬಾರಿ ಮೇಡಮ್, ಈಗ ಏನು ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ರು, ಅವರು ಕೆಲವು SC ಸಮುದಾಯದ ಮನೆಗಳಿಗೆ ಹೋಗಿ ನೇರವಾಗಿ ಇದನ್ನು ಗಣತಿ ಮಾಡಿಲ್ಲ ಅನ್ನೋದು ಒಂದಿತ್ತು. ಆಮೇಲೆ ಅವರು ಎಲ್ಲೋ ಒಂದು ಕಡೆ ಜಾತಿಯನ್ನು ಹಿಡಿದು ಹೇಳ್ಕೊಳಕ್ಕೋಸ್ಕರ ಈಗ ಟೌನಲ್ಲಿ ಹಿಂಜರಿದ್ರು. ಅಂಥಕ್ಕೆ ಈ ಸಲ ಯಾವುದೇ ರೀತಿ ಕ್ರಮ ತಗೊಂಡಿದ್ದೀರ? ಅಲ್ಲ, ಇದು ಜನಗಣತಿ ಆಗಿರೋದ್ರಿಂದ ಈ ಫಸ್ಟ್ ಫೇಸಲ್ಲಿ ನಾವು ಬರೀ ಹೌಸ್ ಲಿಸ್ಟಿಂಗ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಪ್ರಶ್ನೆಗಳು ನೀವೇನು ಹೇಳಿದ್ದೀರಾ, ಸೋಶಿಯೋ ಎಕನಾಮಿಕ್ ಅವ್ರಿಗೆ ಏನಿದೆ ಬೇರೆ ಡೀಟೇಲ್ಸ್ ಎಲ್ಲ ಇರಲ್ಲ. ಇದರಲ್ಲಿ ಜಸ್ಟ್ ಮನೆಗಳ ಪಟ್ಟಿ ಅಷ್ಟೇ. ಫೇಸ್ 1ನಲ್ಲಿ ಈಗ ಏಪ್ರಿಲ್ 16ರಿಂದ ನಮ್ದು ಏನು ಮೇ 15ರ ತನಕ ಇರುತ್ತೆ, 1 ತಿಂಗಳು ಹೌಸ್ ಲಿಸ್ಟಿಂಗ್ ಮಾತ್ರ ಇದೆ. ಇದಾದ ನಂತರ ನಮ್ದು ನೆಕ್ಸ್ಟ್ ಇಯರ್ 2027ರಲ್ಲಿ ಫೇಸ್ 2, ಆಗ ನಮ್ದು ಆಕ್ಚುಲಿ ಕ್ವೆಶನಿಯರ್ ಏನಿದೆ ಅದು ಶುರುವಾಗುತ್ತೆ. ಇಲ್ಲಿ ನಾವು ಏನು ಎನ್ಶೂರ್ ಮಾಡ್ಕೊಬೇಕು ಅಂದ್ರೆ ಯಾವುದೇ ಒಂದು ಮನೆಯನ್ನ ನಾವು ಬಿಟ್ಟಿರಬಾರ್ದು. ಕಂಪ್ಲೀಟ್ ಹಟ್ಟಿ, ತಾಂಡಗಳು ಮತ್ತೆ ತೋಟದ ಮನೆ ಯಾವ್ಯಾವ್ದು ಮೂಲೆಯಲ್ಲಿ ಏನಿರುತ್ತೆ ಅದನ್ನು ಬಿಡ್ತೀರಾ ಇರೋ ತರ. ಈಗ ನಮ್ಗೆ ಈಗಾಗಲೇ ಫಸ್ಟ್ ಟೈಮು ಇದು ಡಿಜಿಟಲ್ ಮುಖಾಂತರ ಮಾಡ್ತಾ ಇರುವಂತ ಸೆನ್ಸಸ್. ಏನು ಸ್ವತಂತ್ರ ಪೂರ್ವದಿಂದ ಸೆನ್ಸಸ್ ನಡೀತಾ ಇದೆ, ಫಸ್ಟ್ ಟೈಮ್ ಡಿಜಿಟಲ್ ಮೂಲಕವಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಫಸ್ಟ್ ಫೇಸ್ ಅಲ್ಲಿ ನಮ್ದು ಏನು ಅಂದ್ರೆ ಯಾವುದೇ ಒಂದು ಮನೆಯನ್ನ ನಾವು ಬಿಟ್ಟಿರಬಾರ್ದು, ಅವ್ರು ಎಲ್ಲೇ ವಾಸ ಇರಲಿ. ಸೊ ಹೌಸ್ ಲಿಸ್ಟಿಂಗ್ ಆದ ಮೇಲೆ ಇಲ್ಲಿ ನಮ್ದು ಏನು ಪ್ರಯಾರಿಟಿ, ಪ್ರತಿಯೊಂದು ಇಷ್ಟು ಮನೆಗಳಿಗೆ ಒಬ್ಬ ಎನ್ಯುಮರೇಟರ್ನ ನಾವು ಮಾಡಬೇಕು, 800. ಸೊ ಅದಾದ್ಮೇಲೆ ಆದ್ರೆ ಇನ್ನೊಬ್ಬರನ್ನ ಕೊಡಬೇಕಾಗುತ್ತೆ. ಸೊ ಪ್ರತಿ 6 ಎನ್ಯುಮರೇಟರ್ಸ್ಗೆ ಒಬ್ಬರು ಸೂಪರ್ವೈಸರ್ನ ಅಲೋಕೇಟ್ ಮಾಡ್ತೀವಿ. ಸೊ ಈ ಕಾರ್ಯ ಮಾತ್ರ ಫೇಸ್ 1ನಲ್ಲಿ ನಡೀತಾ ಇರೋದ್ರಿಂದ ಈ ಪ್ರಶ್ನೆಗಳಿಗೆ ಏನು ನಾವು ಈ ಟೈಮಲ್ಲಿ ಏನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಮತ್ತೆ ಈ ತರ ಯಾವುದೇ ಇಂಥ ಪ್ರಶ್ನೆಗಳು ಇದ್ದಿರಲ್ಲ. ಅಲ್ಲ, ಗಣತಿಗೆ ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ಹೋದ್ಸಲಿ ಆಗಿದ್ದು ಈಗ ಗಣತಿಗೆ ಹೋದಾಗ ಮತ್ತೆ ಎಲ್ಲೋ ಅದನ್ನೇ ಮಾಡ್ತಾರೆ ಅಂತ ಈ ಸಾಮಾನ್ಯ ಜನರು. ಈಗ ನಿಮಗೆ ಹಿಂದೆ ನಡೆದಿದ್ದು ಒಳ ಮೀಸಲಾತಿ ಬಗ್ಗೆ ಒಂದ್ಸರಿ ನಾವು ಮಾಡಿದ್ವಿ, ಮತ್ತೆ ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಅಂತ 2 ಬಾರಿ ರಾಜ್ಯ ಸರ್ಕಾರದ ಸೆನ್ಸಸ್ ಏನು ನಿರ್ವಹಣೆ ಮಾಡಿದ್ವಿ. ಅದರ ಉದ್ದೇಶ ಸ್ಪೆಸಿಫಿಕ್ ಆಗಿತ್ತು. ಅದರಲ್ಲಿ ನಾವು ಎಲ್ಲೋ ಏನು ನಮಗೆ ಬೇಕು ಅನ್ನೋದ್ರ ಮೇಲೆ ಫೋಕಸ್ ಇತ್ತು. ಸೊ ಆದ್ರಿಂದ ಆ ಪ್ರಶ್ನೆಗಳನ್ನ ಕೇಳಿದ್ವಿ. ನೀವು ಹೇಳ್ದಂಗೆ ನಾವು ಯಾರು ಮುಜುಗರ ಪಟ್ಕೊಂಡ್ರು ಅವ್ರಿಗೆಲ್ಲ ಎನ್ಕರೇಜ್ ಮಾಡಿ, ಇಲ್ಲ ನೀವು ಓಪನ್ ಆಗಿ ತಮ್ದು ಏನಿದೆ ಅದನ್ನ ನೀವು ಹೇಳಿ ಅನ್ನೋದ್ರ ಬಗ್ಗೆ ನಾವು ಹಿಂದೆನೂ ಮಾಹಿತಿ ಕೊಟ್ಟಿದ್ವಿ. ಇದರಲ್ಲಿ ಈ ಫೇಸ್ ನೆಕ್ಸ್ಟ್ ಇಯರ್ ಬರುತ್ತೆ. ಸೊ ನಮ್ದು ಆರ್ಥಿಕ, ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡು, ನಮ್ದು ಎಜುಕೇಶನಲ್ ಬ್ಯಾಕ್ ಗ್ರೌಂಡು ಅದೆಲ್ಲ ಕ್ವೆಶನ್ ಇರೋದು ಮುಂದಿನ ವರ್ಷ.
ಈ ವರ್ಷ ಈಗ ಏನು ಫಸ್ಟ್ 1 ಮಂತ್ ಮಾಡ್ತಾ ಇದೀವಿ ಹೌಸ್ ಲಿಸ್ಟಿಂಗ್ ಅಷ್ಟೇ. ಬೇಸಿಕ್ ಒಂದು ವಸತಿ ಮನೆಯಲ್ಲಿ ಏನೇನಿದೆ